ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಾ ಬ್ಲಾಗ್ಸ್. ಇದು ನನ್ನ ಡೇ 14 ಸ್ಟಡಿ ಬ್ಲಾಗ್. ನಾನಿವತ್ತು ಫಸ್ಟ್ ತಲೆಗೆ ಕೊಕೊನಟ್ ಆಯಿಲ್ ಹಚ್ಕೊಂಡೆ. ತಲೆಗೆ ನಾನು ಎಣ್ಣೆನ ಯಾವಾಗಲೂ 4ರಿಂದ 5 ಗಂಟೆ ಮಾತ್ರ ಬಿಡ್ತೀನಿ, ನಂತರ ಸ್ನಾನ ಮಾಡಿಬಿಡ್ತೀನಿ. ನೈಟ್ ಹಚ್ಕೊಂಡು ಮಾರ್ನಿಂಗ್ ಸ್ನಾನ ಮಾಡಲ್ಲ, ಬಿಕಾಸ್ ಸಮ್ಟೈಮ್ಸ್ ನನಗೆ ಕೋಲ್ಡ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಮೆಡಿಟೇಷನ್ ಮಾಡಿದೆ 10 ಮಿನಿಟ್ಸ್ ಆ್ಯಂಡ್ ಎಕ್ಸಸೈಸ್ ಮಾಡಿದೆ, ಸ್ವಲ್ಪ ಬಾಡಿ ಸ್ಟ್ರೆಚ್ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಟೀ ಕುಡಿಬೇಕು ಅನ್ನಿಸ್ತು. ಸೊ ಟೀ ಮಾಡಿಕೊಂಡು ನನ್ನ ಫೇವ್ರೆಟ್ ಪ್ಲೇಸಿಗೆ ಬಂದು ಕೂತ್ಕೊಂಡೆ. ಇವತ್ತು ಜಿಯೋಗ್ರಫಿ ರಿವಿಷನ್ ಮಾಡೋಣ ಅಂತ ಅಂದ್ಕೊಂಡೆ. ನಿನ್ನೆ ನಾನು ಪ್ಲ್ಯಾನೆಟ್ಸ್ ಕಂಪ್ಲೀಟ್ ಮಾಡಿದ್ದೆ ಅಲ್ವಾ. ಸೊ ಹಾಗಾಗಿ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಸ್ಟಾರ್ಟಿಂಗ್ ಜಿಯೋಗ್ರಫಿಯಲ್ಲಿ ಫಸ್ಟು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಏನಿದೆ ಅಲ್ಲಿಂದ ನಾನು ಅಪ್ ಟು ಪ್ಲ್ಯಾನೆಟ್ಸ್ ತನಕನೂ ಮತ್ತೊಮ್ಮೆ ರಿವಿಷನ್ ಮಾಡಿಕೊಂಡೆ. ಬಿಕಾಸ್ ಇವತ್ತು ಲೈಬ್ರರಿಗೆ ನಾನು ಹೋಗಲಿಲ್ಲ, ಮನೆಯಲ್ಲೇ ಮಾರ್ನಿಂಗ್ ಓದ್ಕೊಂಡೆ. ಆ್ಯಂಡ್ ಇವತ್ತು ನನ್ನ ಯಜಮಾನ್ರ ಬ್ರದರ್ದು ರಿಸೆಪ್ಷನ್ ಇತ್ತು. ಅವ್ರ ಮದುವೆಗೆ ಮೊನ್ನೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ರಿಸೆಪ್ಷನಿಗೆ ಹೋಗಲೇಬೇಕಿತ್ತು. ಹಾಗಾಗಿ ಇವತ್ತು ಫುಲ್ ನನಗೆ ರಜಾ, ಅದಕ್ಕೆ ಮಾರ್ನಿಂಗ್ ಅಷ್ಟೇ ಸ್ವಲ್ಪ ಮಾತ್ರ ಓದ್ಕೊಂಡೆ. ನೆಕ್ಸ್ಟು ರಿಸೆಪ್ಷನಿಗೆ ಹೋಗಬೇಕು ಅಂತ ಊರಿಗೆ ಹೋಗಬೇಕು ಅಲ್ವಾ. ಸೊ ಹಾಗಾಗಿ ಪಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿದೆ. ಸೊ ರೆಡಿಯಾಗಿ ಮನೆ ಬೀಗ ಹಾಕ್ಕೊಂಡು ನಾನು ನಮ್ಮ ಯಜಮಾನ್ರು ಇಬ್ಬರು ಬೈಕ್ ಮೇಲೆ ಊರಿಗೆ ಹೊರಡ್ವಿ. ಆಫ್ಟರ್ 1 hour ಆದಮೇಲೆ ನಮ್ಮೂರು ರೀಚ್ ಆದ್ವಿ. ಅಲ್ಲಿ ಫಂಕ್ಷನ್ ನಡೀತಾ ಇತ್ತು. ಸೊ ನಾನು ಒಳಗಡೆ ಹೋಗಿ ರೆಡಿ ಆಗಬೇಕು ಅಂತ ರೆಡಿ ಆದೆ. ನಾನಿವತ್ತು ಪ್ಯಾರಟ್ ಗ್ರೀನ್ ಸ್ಯಾರಿ ಹಾಕಿದ್ದೀನಿ. ತುಂಬ ಸಿಂಪಲ್ಲಾಗಿ ರೆಡಿ ಆದೆ, ಬಿಕಾಸ್ ಕಲರ್ ತುಂಬ ಆಡಾಗಿತ್ತು ಅಲ್ವಾ. ಅದಕ್ಕೆ ತುಂಬ ಸಿಂಪಲ್ಲಾಗಿ ಎಲ್ಲ ಫುಲ್ ಗ್ರೀನ್ ಆಗಿದ್ದೆ. ಸೊ ನೆಕ್ಸ್ಟ್ ನಾನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮರಳಿ ನಮ್ಮ ಮನೆಗೆ ಬಂದ್ವಿ. ಬೈಕ್ ಮೇಲೆ ಬಂದಿದ್ದಕ್ಕೆ ಫುಲ್ ತಲೆನೋಯ್ತಾ ಇತ್ತು, ಗಾಳಿ ಎಲ್ಲ ಸರಿಯಾಗಿ ಮುಖಕ್ಕೆ ಹೊಡಿತಾ ಇತ್ತು. ಹಾಗಾಗಿ ತಕ್ಷಣ ಟೀ ಮಾಡಿಕೊಂಡು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೊಮೆಟೊ ರೈಸ್ ಮಾಡಿ ತಿಂದ್ಕೊಂಡು ಮಲ್ಕೊಂಡ್ವಿ. ಮತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕು ಅಲ್ವಾ. ಹಾಗಾಗಿ ನಾಳೆ ಲೈಬ್ರರಿಗೆ ಹೋಗಬೇಕು. ಇವತ್ತು ಹೋಗಿರಲಿಲ್ಲ ಆ್ಯಂಡ್ ಇವತ್ತು ಸರಿಯಾಗಿ ಏನೂ ಓದಿರಲಿಲ್ಲ. ಹಾಗಾಗಿ ಬೇಗ ಎದ್ದು ನಾಳೆ ಪಟ್ಪಟ ಅಂತೆಲ್ಲ ಕೆಲಸ ಮುಗಿಸ್ಕೊಂಡು 8 ಗಂಟೆ ಇಲ್ಲ 9 ಗಂಟೆ ಅನ್ನೋ ಅಷ್ಟರಲ್ಲಿ ಲೈಬ್ರರಿಯಲ್ಲಿ ಇರಬೇಕು. ಇದು ನನ್ನ ಇವತ್ತಿನ ವ್ಲಾಗ್.